ಶಿವರಾತ್ರಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಸಾಧನೆ, ಸಂಯಮ ಮತ್ತು ಆತ್ಮ ಜಾಗೃತಿಯ ಪ್ರತೀಕ. ಶಿವ ಎಂಬ ಶಬ್ದವೇ ಕಲ್ಯಾಣ, ಮಂಗಳ ಮತ್ತು ಚೈತನ್ಯದ ಸಂಕೇತ. ಈ ಶಿವನ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರ ದಿನವೇ ಮಹಾಶಿವರಾತ್ರಿ. ಶಿವರಾತ್ರಿ ಎಂದರೆ ಶಿವನ ರಾತ್ರಿಯೇ ಎಂಬ ಅರ್ಥ. ಸಾಮಾನ್ಯ ರಾತ್ರಿಗಳು ನಿದ್ರೆಗೆ ಮೀಸಲಾಗಿದ್ದರೆ ಶಿವರಾತ್ರಿ ಜಾಗೃತಿಗೆ ಮೀಸಲು. ಈ ದಿನ ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಧ್ಯಾನ ಪೂಜೆಯಲ್ಲಿ ತೊಡಗುತ್ತಾರೆ. ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಪ್ರಕಾಶಕ್ಕೆ ಸಾಗುವ ಆತ್ಮಯಾತ್ರೆಯ ಸಂಕೇತವೇ ಈ ರಾತ್ರಿಯ ವಿಶೇಷತೆ. ಪುರಾಣಗಳ ಪ್ರಕಾರ ಈ ದಿನ ಶಿವನು ಲಿಂಗರೂಪದಲ್ಲಿ ಪ್ರತ್ಯಕ್ಷನಾದನು ಎನ್ನಲಾಗುತ್ತದೆ. ಮತ್ತೊಂದು ಕಥನದಲ್ಲಿ ಸಮುದ್ರ ಮಥನದ ವೇಳೆ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಲೋಕಹಿತಕ್ಕಾಗಿ ಕುಡಿಯುವ ಮೂಲಕ ಬ್ರಹ್ಮಾಂಡವನ್ನು ರಕ್ಷಿಸಿದ ದಿನ ಕೂಡ ಇದೆ ಎಂದು ನಂಬಲಾಗುತ್ತದೆ. ಹೀಗಾಗಿ ಶಿವರಾತ್ರಿ ತ್ಯಾಗ, ಕರುಣೆ ಮತ್ತು ವಿಶ್ವ ಕಲ್ಯಾಣದ ಸಂದೇಶವನ್ನು ಸಾರುತ್ತದೆ. ಶಿವರಾತ್ರಿ ಕೇವಲ ಹೊರಗಿನ ಪೂಜೆಯಲ್ಲ, ಅದು ಒಳಗಿನ ಶುದ್ಧೀಕರಣ. ಉಪವಾಸ, ಇಂದ್ರಿಯಗಳ ನಿಯಂತ್ರಣಕ್ಕೆ ಉಪವಾಸ, ಜಾಗೃತ ಮನಸ್ಸಿಗೆ ಜಾಗರಣೆ, ಆತ್ಮಾನುಭವಕ್ಕೆ ಧ್ಯಾನ. ಶಿವನು ಸಂಹಾರದ ದೇವನಾಗಿದ್ದರೂ ಆ ಸಂಹಾರ ಅಶುಭದ ನಾಶಕ್ಕಾಗಿ. ದುಷ್ಟ ಗುಣಗಳು, ಅಹಂಕಾರ, ಅಜ್ಞಾನ ಇವುಗಳ ಸಂಹಾರವೇ ಶಿವತತ್ವ. ಶಿವಲಿಂಗವನ್ನು ಕೇವಲ ವಿಗ್ರಹವಾಗಿ ನೋಡುವುದಕ್ಕಿಂತ ಅದು ಸೃಷ್ಟಿಯ ಮೂಲಶಕ್ತಿ ಮತ್ತು ಚೈತನ್ಯದ ಸಂಕೇತ. ಲಿಂಗಾಕೃತಿ ಆಕಾರವಲ್ಲ, ಅದು ನಿರಾಕಾರದ ರೂಪ. ಇದು ನಾನು ಎಂಬ ಅಹಂಕಾರವನ್ನು ಕರಗಿಸಿ ಪರಮ ಸತ್ಯದೊಂದಿಗೆ ಏಕವಾಗುವ ತತ್ವವನ್ನು ಬೋಧಿಸುತ್ತದೆ. ಶಿವನು ರಾಜನಲ್ಲ, ಋಷಿಯಲ್ಲ, ಅವನು ಸಾಮಾನ್ಯರ ದೇವ, ಸ್ಮಶಾನವಾಸಿ, ಭಸ್ಮಧಾರಿ, ಭಿಕ್ಷುಕ, ಆದರೂ ಮಹಾದೇವ. ಈ ಮೂಲಕ ಶಿವತತ್ವವು ಸಮಾನತೆ, ಸರಳತೆ ಮತ್ತು ವೈರಾಗ್ಯದ ಸಂದೇಶ ನೀಡುತ್ತೆ. ಜಾತಿ ವರ್ಗಗಳಾಚೆ ಎಲ್ಲರನ್ನ ಒಗ್ಗೂಡಿಸುವ ಹಬ್ಬವೇ ಶಿವರಾತ್ರಿ. ಆಧುನಿಕ ಜೀವನದಲ್ಲಿ ಮಾನಸಿಕ ಒತ್ತಡ, ಅತಿಯಾದ ಆಸೆ, ಅಶಾಂತಿ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಶಿವರಾತ್ರಿ ನಮಗೆ ಹೇಳುವುದು ಒಂದೇ: ನಿಲ್ಲು, ಒಳಗೆ ನೋಡು, ನಿನ್ನೊಳಗಿನ ಶಾಂತಿಯನ್ನು ಕಂಡುಕೋ. ಒಂದು ರಾತ್ರಿ ಜಾಗರಣೆ ಎಂದರೆ ಅದು ಜೀವನ ಜಾಗೃತಿಯತ್ತ ಮೊದಲ ಹೆಜ್ಜೆ. ಶಿವರಾತ್ರಿ ಹಬ್ಬ ಆಚರಣೆಗೆ ಮಾತ್ರವಲ್ಲ, ಅದು ಜೀವನ ತತ್ವ. ಅಂಧಕಾರದ ಮಧ್ಯೆ ಬೆಳಕನ್ನು ಹುಡುಕುವ ಪ್ರಯತ್ನ, ನಾಶದೊಳಗೆ ನವಸೃಷ್ಟಿಯನ್ನು ಕಂಡುಕೊಳ್ಳುವ ದೃಷ್ಟಿ. ಪ್ರತಿಯೊಬ್ಬರೊಳಗೂ ಇರುವ ಶಿವತತ್ವವನ್ನು ಅರಿಯುವ ಅವಕಾಶವೇ ಮಹಾಶಿವರಾತ್ರಿ. ಓಂ ನಮಃ ಶಿವಾಯ. ಇದು ಮಂತ್ರ ಮಾತ್ರವಲ್ಲ, ಜೀವನದ ದಾರಿ.